ಪ್ಲೀಸ್ ತೊಗೋಬೇಡಿ ಆಯಿತಾ. ಇದು ಬೇಕಾದರೆ ಫ್ಲಿಪ್ಕಾರ್ಟಲ್ಲಿ ಅನಿಸುತ್ತೆ ಎಷ್ಟು ಕಲರ್ ಹೋಯಿತು ಅಂದರೆ, ನಾನು ಯೂಶಲಿ ಹೊಸ ಬಟ್ಟೆಗಳನ್ನ ಯಾವತ್ತೂ ಮಿಷಿನ್ಗೆ ಹಾಕಲ್ಲ ಆಯಿತಾ. ಒಂದು ಸತಿ ವಾಶ್ ಮಾಡ್ತೀನಿ, ಕೈಯಲ್ಲೇ ವಾಶ್ ಮಾಡ್ತೀನಿ. ಸುಮ್ಮನೆ ಬಿಸಿನೀರಲ್ಲಿ ಸ್ವಲ್ಪ ನೆನೆಸಿದ್ದೆ ಆಯಿತಾ, ಪೌಡರ್ ಹಾಕಿ, ಪೌಡರಲ್ಲಿ ರಿನ್ ಲಿಕ್ವಿಡೇನೋ ಹಾಕಿ ನೆನೆಸಿದ್ದೆ, ಕೈಯಲ್ಲೇ ವಾಶ್. ಯಪ್ಪ ಫುಲ್ಲು ಬಕ್ಕಿಟ್ಟು ಮೆರೂನ್ ಕಲರು. ಪ್ಲೀಸ್ ಇಂಥವೆಲ್ಲ ತೊಗೊಳಕ್ಕೆ ಹೋಗಬೇಡಿ ಆಯಿತಾ, ತುಂಬಾ ಕಲರ್ ಬಿಡುತ್ತೆ. ಕ್ವಾಲಿಟಿ ಫೈನ್, ಚೆನ್ನಾಗಿದೆ, ಹಾಕ್ಕೊಂಡಾಗ ಚೆನ್ನಾಗೂ ಕಾಣ್ತಿತ್ತು, ತೋರಿಸಿದ್ನಲ್ಲ ಚೆನ್ನಾಗೇ ಕಾಣ್ತಿತ್ತು, ಲುಕ್ ವೈಸ್ ಚೆನ್ನಾಗಿದೆ. ಬಟ್ ಕಲರ್ ತುಂಬ ಹೋಯಿತು. ಮುಂದೆ ಹೀಗೆ ಡ್ರೈ ಆದಮೇಲೆ ಚೆನ್ನಾಗೇ ಇದೆ ಆಯಿತಾ. ಅದು ಬಟ್ ಎಷ್ಟೊಂದು ಕಲರ್ ಹೋದರೆ ಅದು ಬರ್ತಾ ಫೇಡ್ ಆಗುತ್ತೆ ಅಲ್ವಾ. ಸೊ ನಾನಂತೂ ರೆಕಮೆಂಡ್ ಮಾಡಲ್ಲ ಇಂಥ ಡ್ರೆಸ್ಸಸ್ನ. ನೋಡ್ಕೊಳ್ಳಿ, 699 ಸೇಮ್ ಡ್ರೆಸ್ ಎಲ್ಲರೂ ಕಂಡ್ರೆ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ನಾವು ಅದಕ್ಕೆ ಅನ್ನೋದು ಕಾಸಿಗೆ ತಕ್ಕ ಕಜ್ಜಾಯ ಅಂತ. ಒಳ್ಳೆ ಡ್ರೆಸ್ಸು ಅಂದರೆ ಮಿನಿಮಮ್ 900 1000 ಹಂಗೆ ಕೊಡಬೇಕು ಅಂತ ಅನಿಸುತ್ತೆ. ಕೆಲವು ಸತಿ ರೇರ್ ಕೇಸಲ್ಲಿ ನನಗೆ ಸಿಕ್ಕಿದೆ. ಇನ್ನೊಂದು ಡ್ರೆಸ್ಸು ಪರ್ಚೇಸ್ ಮಾಡಿದ್ದೆ, ಅದು 499 ಏನೋ. ಅದು ತುಂಬ ಚೆನ್ನಾಗಿದೆ ಆಯಿತಾ, ಕಲರೂ ಹೋಗಲಿಲ್ಲ. ಬಟ್ ಅದೇ ಅನಲೈಸ್ ಮಾಡೋದು ಆನ್ಲೈನಲ್ಲಿ ಇದೊಂಥರ ಕಷ್ಟ ಆಗೋಗುತ್ತೆ. ಆಫ್ಲೈನಲ್ಲೂ ಅಷ್ಟೇ. ಕೆಲವು ಸತಿ ನನ್ನದೊಂದು ಅನುಭವ ಆಯಿತಾ, ಈ ರೀತಿಯೇ ಯಾವುದೋ ಮದುವೆ ಶಾಪಿಂಗ್ ಹೋಗಿದ್ವಿ, ಗೊತ್ತಾಗಲ್ಲ ಕಲರ್ ಹೋಗುತ್ತೋ ಇಲ್ವೋ. ಮದುವೆ ಶಾಪಿಂಗು ಜೊತೆಗೆ ಹಸ್ಬೆಂಡ್ ನನಗೂ ಕೊಡಿಸಿದ್ರು, ಅವ್ರ ಅಕ್ಕನಿಗೆ ಅಕ್ಕಂದ್ರಿಗೆ ಎಲ್ರಿಗೂ ಸೀರೆ ಕೊಡಿಸಿದ್ರು. ಯಾವುದೋ ಫಂಕ್ಷನ್ನಿಗ ಏನೋ ಮಡ್ಲಕ್ಕಿಗ ಏನೋ ನೆನಪಾಗ್ತಿದೆ, ಒಂದು 2-3 ವರ್ಷ ಹಿಂದೆ ಅಂತ ಅಂದ್ಕೊಳ್ತೀನಿ. ಈ ಥರನೇ ಕೊಡ್ಸೋಕ್ಕೆ ಹೋಗಿದ್ರು, ಸುದರ್ಶನ್ ಸಿಲ್ಕಲ್ಲಿ ಅನಿಸುತ್ತೆ. ನಮಗೆ ಅದು ಕಲರ್ ಹೋಗುತ್ತಾ ಇಲ್ವ ಎಷ್ಟೊಂದು ಸಾವಿರ ಕೊಟ್ಟಿರ್ತೀವಲ್ವ, ಕಲರ್ ಹೋಗುತ್ತಾ ಇಲ್ವ. ಅದಕ್ಕೆ ಹಸ್ಬೆಂಡು ನಿಧಾನಕ್ಕೆ ಒಂದು ಸೈಡಲ್ಲಿ ಬಾಟ್ಲಲ್ಲಿ ನೀರಿತ್ತು, ಅದನ್ನು ತೊಗೊಂಡು ಈ ಥರ ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಟ್ರು. ಅಷ್ಟೊತ್ತಿಗೆ ಅವ್ರು ನೋಡ್ಬಿಟ್ಟು ಹುಯ್ದುಬಿಟ್ರು, ಈ ಕಡೆ ನೀರೇನೆ ಫುಲ್ಲು. ಆಬ್ವಿಯಸ್ಲಿ ಅಲ್ವ ಅದೆಷ್ಟು ಕಲರ್ ಬಿಡ್ತು ಗೊತ್ತಾ. ಸುಮ್ಮನೆ ಹಿಂಗೆ ಕೈನ ತೇವ ಮಾಡಿಕೊಂಡು ಮುಟ್ಟಿದ್ದು, ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಲ್ಲ. ಇಷ್ಟು ಕಲರ್ ಹೋಗಿದ್ದು. ನನಗೆ ಬ್ಲ್ಯಾಕ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಕೈನ ನೀರು ಮಾಡ್ಕೊಂಡು ಹಿಂಗೆ ಮುಟ್ಟಿದ್ದು ಅಷ್ಟೇ, ಫುಲ್ಲು ಕಲರು, ಕೈಯೆಲ್ಲ ಬ್ಲ್ಯಾಕ್. ಆಮೇಲೆ ಹೇಳಿದ್ವಿ ನಾವು, ನೀವು ಈ ಥರ ಟೆಸ್ಟ್ ಮಾಡಿಬಿಡಿ ಅಂತ ಹೇಳ್ತೀರಾ, ಬಟ್ ನೋಡಿ ಎಷ್ಟು ಕಲರ್ ಹೋಗ್ತಿದೆ. ಮನೆಗೆ ಹೋಗಾದ್ಮೇಲೆ ನಾವು ಉಟ್ಕೋತೀವಿ, ಆಮೇಲೆ ವಾಶ್ ಮಾಡಾದ್ಮೇಲೆ ನೀವು ರಿಟರ್ನ್ಸ್ ತೊಗೋತೀರಾ ಅಂತ ಇದು ಮಾಡಿದ್ದಕ್ಕೆ ಕೆಲವು ಆ ಥರ ಪೀಸ್ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಸೊ ಆ ಥರ ಅದೇನೋ ಕೆಲವೆಲ್ಲ ಎಷ್ಟೇ ಬ್ರ್ಯಾಂಡೆಡ್ ಆದರೂ ನಾವು ಎಷ್ಟು ಕೇರ್ಫುಲ್ ಆಗಿದ್ರೂ ಮೋಸ ಹೋಗ್ತೀವಿ, ಲಾಸ್ ಆಗುತ್ತೆ. ಇಟ್ಸ್ ನಾರ್ಮಲ್, ಎಷ್ಟಾಗುತ್ತೋ ಅಷ್ಟು ಹುಷಾರಾಗಿ ಇರಬೇಕು. ಇದೂ ಅಷ್ಟೇ, ರಿಟರ್ನ್ ಆಪ್ಷನ್ನು ಏನೂ ಇರಲಿಲ್ಲ. ಎಲ್ಲ ವಾಶ್ ಆದಮೇಲೆ ಇನ್ನೇನು ರಿಟರ್ನ್ ತೊಗೋತಾರೆ ಅವರು. ಸೊ ಬಟ್ ನೋಡೋಕ್ಕೆ ಮಾತ್ರ ಚೆನ್ನಾಗಿತ್ತು. ಹಾಕ್ಕೊಂಡು ಹೋದ್ಮೇಲೆ ಕೊಲೀಗ್ಸು ಕೇಳಿದ್ರು ಎಷ್ಟು ಚೆನ್ನಾಗಿದೆ, ಎಷ್ಟು ಅಂತ. ಲಿಂಕ್ ಕಳಿಸು ಅಂತ ಅಂದರು. ನಾನು ಆಮೇಲೆ ಕಳಿಸ್ತೀನಿ ಅಂದೆ. ಆಮೇಲೆ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಹೇಳಿದೆ, ತೊಗೋಬೇಡಿ, ಕಲರ್ ತುಂಬ ಹೋಗ್ತಾ ಇದೆ ಅಂತ. ಯಾಕೆಂದರೆ ನಾವು ಮೋಸ ಹೋಗಿರೋ ಥರ ಬೇರೆಯವರು ಮೋಸ ಹೋಗಬಾರ್ದಲ್ವ. ಸೊ ಆ ಥರ ಇದೊಂದು ಡ್ರೆಸ್ಸಿನ ಕತೆ. ನೆಕ್ಸ್ಟ್